ಕನ್ನಡ ಸಿನಿಮಾ ಪ್ರೇಕ್ಷಕರು ಮಾತ್ರವಲ್ಲ, ಇಡೀ ಇಂಡಿಯಾ ಸಿನಿಮಾ ಪ್ರೇಕ್ಷಕರು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ದೊಡ್ಡ ಸಿನಿಮಾ ಅಂದರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಮೂವಿ. KGF ಸಿನಿಮಾದ ನಂತರ ಯಶ್ ಅವರು ಯಾವ ಸಿನಿಮಾ ಮಾಡುತ್ತಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಇತ್ತು. ಆ ಕುತೂಹಲಕ್ಕೆ ಟಾಕ್ಸಿಕ್ ಸಿನಿಮಾ ಘೋಷಣೆಯಾದಾಗಲೇ ದೊಡ್ಡ ಉತ್ತರ ಸಿಕ್ಕಿತ್ತು ಸ್ನೇಹಿತರೆ. ಆದರೆ ಸಿನಿಮಾ ಘೋಷಣೆಯಾದ ನಂತರ ಅಭಿಮಾನಿಗಳಲ್ಲಿ ಮತ್ತೊಂದು ಪ್ರಶ್ನೆ ಶುರುವಾಯಿತು. ಟಾಕ್ಸಿಕ್ ಸಿನಿಮಾ ಹೇಗಿರುತ್ತೆ? ಯಶ್ ಅವರ ಪಾತ್ರ ಹೇಗಿರುತ್ತೆ? ಇದು KGF ರೀತಿ ಸಿನಿಮಾ ಇರುತ್ತೈತಾ? ಟಾಕ್ಸಿಕ್ನಲ್ಲಿ ಕತೆ ಏನಿರಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಬಿಡುಗಡೆಯಾದ ಟ್ರೇಲರಲ್ಲಿ ಸಾಕಷ್ಟು ಸುಳಿವುಗಳು ಸಮೇತ ಸಿಕ್ಕಿವೆ ಅಂತಲೇ ಹೇಳ್ಬೋದು. ಹಾಗಾದರೆ ಸ್ನೇಹಿತರೆ, ಟಾಕ್ಸಿಕ್ ಟ್ರೇಲರ್ನಲ್ಲಿ ನಮಗೆ ನಿಜವಾಗಿ ಏನು ತೋರಿಸಿದ್ದಾರೆ? ಯಶ್ ಅವರ ಪಾತ್ರದ ಹಿಂದೆ ಏನಿದೆ? ಸಿನಿಮಾದ ಕತೆ ಯಾವ ರೀತಿ ಇರಬಹುದು? ಈ ಎಲ್ಲ ವಿಷಯಗಳು ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಮಾತಾಡ್ಕೊಂಡು ಹೋಗೋಣ ಸ್ನೇಹಿತರೆ. ಇನ್ನು ಟ್ರೇಲರ್ ಬಗ್ಗೆ ಫಸ್ಟ್ ಬರೋಣ. ಸಿನಿಮಾ ಹೆಸರು ಟಾಕ್ಸಿಕ್ ಅಂದರೆ ಸಾಮಾನ್ಯವಾಗಿ ನಮ್ಮ ಜೀವನಕ್ಕೆ ಅಥವಾ ಸಂಬಂಧಗಳಿಗೆ ಹಾನಿ ಮಾಡುವ ವಿಷಕಾರಿ ಅಥವಾ ಅಪಾಯಕಾರಿ ಎಂಬ ಅರ್ಥ ನೀಡ್ತೈತೆ ಟಾಕ್ಸಿಕ್ ಅಂದರೆ. ಆದರೆ ಸಿನಿಮಾದ ಸಂಪೂರ್ಣ ಟೈಟಲ್ ಅನ್ನು ಇಂಟ್ರೆಸ್ಟಿಂಗ್ ಆಗಿ ಟಾಕ್ಸಿಕ್ ಅಂತ ಇಟ್ಟವ್ರೆ. ಟಾಕ್ಸಿಕ್ ಎ ಫೇರ್ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂದರೆ ಇದು ಮಕ್ಕಳಿಗಾಗಿ ಇರುವ ಫೇರ್ ಟೇಲ್ ಅಲ್ಲ, ದೊಡ್ಡವರು ಜಗತ್ತಿನಲ್ಲಿ ನಡೆಯುವ ಒಂದು ಡಾರ್ಕ್ ಫೇರ್ ಟೇಲ್ ರೀತಿಯ ಕಥೆ ಎಂಬ ಸೂಚನೆಗಳು ಸಮೇತ ಟೈಟಲ್ನಲ್ಲಿ ಕೊಡ್ತೈತೆ. ಅದಕ್ಕಾಗಿ ಸಿನಿಮಾದ ವಿಜುವಲ್ಸ್ ಕೂಡ ಸಾಮಾನ್ಯ ಸಿನಿಮಾಗಳಿಗಿಂತ ಸ್ವಲ್ಪ ಡಾರ್ಕ್ ಆಗಿ ಮತ್ತು ವಿಭಿನ್ನವಾಗಿ ಕಾಣಿಸುವಂತೆ ಕೊಟ್ಟವ್ರೆ. ಇಲ್ಲಿ ಹಣ, ಅಧಿಕಾರ, ಅಪರಾಧ, ಸಂಬಂಧಗಳು ಮತ್ತು ಮನುಷ್ಯನ ಆಸೆಗಳು, ಕಥೆಗಳು ಪ್ರಮುಖವಾಗಿರಬಹುದು ಎಂಬ ಕುತೂಹಲ ಸಮೇತ ಮೂಡ್ತಾ ಇದೆ. ಇನ್ನು ಟಾಕ್ಸಿಕ್ ಟ್ರೇಲರ್ನಲ್ಲಿರುವ ದೊಡ್ಡ ಅಟ್ರಾಕ್ಷನ್ ಎಂದರೆ ಅದು ಖಂಡಿತವಾಗಿ ನಮ್ಮ ಯಶ್ ಬಾಸ್ ಅಂತಲೇ ಅನ್ಬೋದು. KGFನಲ್ಲಿ ನಾವು ಯಶ್ ಅವರನ್ನು ರಾಕಿ ಬಾಯ್ ಆಗಿ ನೋಡಿದ್ದಾವೆ. ರಾಕಿ ಅಂದರೆ ಬಡತನದಿಂದ ಮೇಲಿದ್ದು ದೊಡ್ಡ ಸಾಮ್ರಾಜ್ಯ ಕಟ್ಟುವ ಶಕ್ತಿ. ಆದರೆ ಟಾಕ್ಸಿಕ್ನಲ್ಲಿ ಯಶ್ ಅವರ ಪಾತ್ರ ಅದೇ ರೀತಿಯದ್ದೇ ಅಥವಾ ಸಂಪೂರ್ಣ ವಿಭಿನ್ನವೇ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಟ್ರೇಲರ್ನಲ್ಲಿ ಕಾಣಿಸುವ ಅವರು ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ಒಂದು ವಿಷಯ ಅರ್ಥ ಆಗ್ತೈತಿ. ಈ ಪಾತ್ರ ತುಂಬಾ ಪವರ್ಫುಲ್ ಆಗಿರ್ತೈತಿ. ಯಶ್ ಸ್ಕ್ರೀನ್ ಮೇಲೆ ಬಂದಾಗ ಅವರು ಎಕ್ಸ್ಪ್ರೆಷನ್ ನಡೆಯುವ ರೀತಿ, ಡಾರ್ಕ್ ಸ್ಟೈಲ್ ಮತ್ತು ಆಟಿಟ್ಯೂಡ್ ಎಲ್ಲವೂ ಪಾತ್ರಕ್ಕೆ ಒಂದು ವಿಭಿನ್ನ ಪರ್ಸನಾಲಿಟಿ ಅಂತಾನೆ ಕೊಡ್ತವೆ. ಅವರು ಕೇವಲ ಫೈಟ್ ಮಾಡುವ ಹೀರೋ ಸಮೇತ ಆಗಲ್ಲ. ಅವರು ಕ್ಯಾರೆಕ್ಟರ್ನಲ್ಲಿ ಒಂದು ಮಿಸ್ಟ್ರಿ ಇದೆ. ಅವರ ಹಿಂದಿನ ಜೀವನ ಏನು? ಅವರು ಯಾವ ಜಗತ್ತಿನಲ್ಲಿದ್ದಾರೆ? ಅವರಿಗೆ ಹಣ ಮತ್ತು ಅಧಿಕಾರ ಜೊತೆ ಇರುವ ಸಂಬಂಧ ಇದೆ. ಅವರು ವಿಲನ್ನ ಅಥವಾ ಹೀರೋನ? ಇಂಥ ಎಲ್ಲ ಪ್ರಶ್ನೆಗಳಲ್ಲಿ ಟ್ರೇಲರ್ನಲ್ಲಿ ಇಂಟ್ರೆಸ್ಟಿಂಗ್ ಸಮೇತ ಬಿಟ್ಟು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇದರಿಂದ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಸಮೇತ ಟ್ರೇಲರ್ ನೋಡಿದ ಮೇಲೆ ಇನ್ನೂ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಆ್ಯಕ್ಷನ್ ಬಗ್ಗೆ ಮಾತಾಡೋಣ. ಟ್ರೇಲರ್ನಲ್ಲಿ ಆ್ಯಕ್ಷನ್ ಸೀನ್ಸ್ ತುಂಬ ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಲಾಗಿದೆ. ಇಲ್ಲಿ ಕೇವಲ ಹೀರೋ ಬಂದು ಒಂದು 10 ಜನ ಹೊಡೆಯೋ ರೀತಿಯ ಮಾಸ್ ಸೀನ್ ಮಾತ್ರ ಇರಬಹುದು ಎಂದು ಹೇಳಲು ಸಮೇತ ಸಾಧ್ಯವಿಲ್ಲ. ಆ್ಯಕ್ಷನ್ ಜೊತೆಗೆ ಸಿನಿಮಾದ ವರ್ಡ್ ಕೂಡ ಮುಖ್ಯವಾಗಿರುತ್ತದೆ ಮತ್ತು ಕಾಣ್ತೈತಿ. ಇನ್ನು ಗನ್ ಫೈಟ್ಸ್ ಆಗಿ, ಚೇಸು, ಸೀಕ್ವೆನ್ಸು, ಡೇಂಜರಸ್ ಸಿಚುವೇಶನ್ಸು, ಡಾರ್ಕ್ ಲೊಕೇಶನ್ಸು ಮತ್ತು ಇಂಟೆನ್ಷನ್ ಕಾನ್ಫಿಗರೇಷನ್ನು ಇವೆಲ್ಲ ಸಿನಿಮಾದ ಟೂನ್ ಹೇಗಿರಬಹುದು ಎಂಬಂತೆ ನಮಗೆ ತೋರಿಸ್ತಾನೆ ಇದೆ ಅಂತಲೇ ಹೇಳ್ಬೋದು. ಆದರೆ ಟಾಕ್ಸಿಕ್ ಸಿನಿಮಾ ನೋಡುತ್ತಿರುವಾಗ ಕೆಲವು ಫೈಟ್ ಸೀನ್ಸ್ ಮಾತ್ರವಲ್ಲ, ಆ ಫೈಟ್ ಏಕೆ ನಡೀತೈತೆ ಅನ್ನೋದನ್ನು ತಿಳಿದುಕೊಳ್ಳುವ ಆಸಕ್ತಿ ಆಡಿಯನ್ಸ್ನಲ್ಲಿ ಇರಲಿದೆ ಅಂತಲೇ ಹೇಳ್ಬೋದು. ಇದೇ ಸಿನಿಮಾ ಸ್ಟೋರಿ ಲೈನ್ನ ಪ್ರಮುಖ ಭಾಗವಾಗಿದ್ದು. ಇನ್ನೊಂದು ಪ್ರಶ್ನೆ, ಇದು ತುಂಬ ಜನ ಕೇಳ್ತಿರೋ ಪ್ರಶ್ನೆ, ಯಶ್ ಅಂದರೆ KGF, ಟಾಕ್ಸಿಕ್ ಕೂಡ KGF ಥರ ಇರ್ಬೋದಾ? ಆದರೆ ಟ್ರೇಲರ್ ನೋಡಿದಾಗ ಟಾಕ್ಸಿಕ್ ಅನ್ನು KGFಗೆ ಕಾಪಿ ಅಥವಾ ಕಂಟಿನ್ಯೂಷನ್ ಯಾವುದೂ ಇಲ್ಲ. ಟಾಕ್ಸಿಕ್ಗೆ KGF. ಇನ್ನು ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಮಾತ್ರವಲ್ಲದೆ ಹಲವು ದೊಡ್ಡ ಕಲಾವಿದರು ಸಮೇತ ಇದರಲ್ಲಿ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕಿಯಾರಾ ಅಡ್ವಾಣಿ, ನಯನತಾರಾ ಅವರು, ಉಮಾ ಖುರೇಶಿ ಮತ್ತು ತಾರಾ ಸುತಾರಿಯಾ ಸೇರಿದಂತೆ ಪ್ರಮುಖ ಕಲಾವಿದರು ಸಿನಿಮಾದ ಭಾಗವಾಗಿದ್ದಾರೆ. ಇಲ್ಲಿ ಮುಖ್ಯವಾದ ವಿಷಯ ಏನೆಂದರೆ ಇಷ್ಟು ದೊಡ್ಡ ಕಲಾವಿದರು ಸಿನಿಮಾದಲ್ಲಿರುವಾಗ ಅವರ ಪಾತ್ರಗಳು ಕೂಡ ಕಥೆಯಲ್ಲಿ ಪ್ರಮುಖವಾಗಿ ಇರುವ ಸಾಧ್ಯತೆ ಸಮೇತ ಇದೆ. ಆದರೆ ಟ್ರೇಲರ್ನಲ್ಲಿ ಪ್ರತಿಯೊಬ್ಬ ಪಾತ್ರವನ್ನು ಸಂಪೂರ್ಣವಾಗಿ ರಿವೀಲ್ ಮಾಡಲಿಲ್ಲ. ಒಂದು ಕೂಡ ಚಿತ್ರತಂಡ ಒಂದು ಸ್ಟ್ರಾಟಜಿ ಆಗಿರಬಹುದು ಇದೊಂದು ಸಮೇತ. ಏಕೆಂದರೆ ಸಿನಿಮಾದ ಬಿಡುಗಡೆಯಾಗುವ ಮುನ್ನವೇ ಎಲ್ಲವನ್ನು ಹೇಳಿಬಿಟ್ಟರೆ ಆಡಿಯನ್ಸ್ನಲ್ಲಿ ಕ್ಯೂರಿಯಾಸಿಟಿ ಕಡಿಮೆ ಆಗಿಬಿಡ್ತೈತೆ ಅಂತ ಹೇಳ್ಬಿಟ್ಟು ಟ್ರೇಲರಲ್ಲಿ ತೋರಿಸಿಲ್ಲ ಕ್ಲಿಯರ್ ಆಗಿ. ಹೀಗಾಗಿ ಕೆಲವು ಕ್ಯಾರೆಕ್ಟರ್ ಬಗ್ಗೆ ಮಾತ್ರ ಗ್ಲಿಮ್ಸ್ ಕೊಟ್ಟು ಉಳಿದವರೆಲ್ಲ ಸಿನಿಮಾಗಾಗಿ ಉಳಿಸ್ಕೊಂಡವ್ರೆ ಅಂತಲೇ ಹೇಳ್ಬೋದು. ಇನ್ನು ಟಾಕ್ಸಿಕ್ ಸಿನಿಮಾದಲ್ಲಿ ನಯನತಾರಾ ಇರುವುದರಿಂದ ದೊಡ್ಡ ಅಟ್ರಾಕ್ಷನ್ ಸಮೇತ ಇದೇನೆ ಅಂತಲೇ ಹೇಳ್ಬೋದು. ದಕ್ಷಿಣ ಭಾರತ ಅತ್ಯಂತ ಜನಪ್ರಿಯ ನಟಿಯರಲ್ಲಿ ಒಬ್ಬರಾದ ನಯನತಾರಾ ಈ ಸಿನಿಮಾದಲ್ಲಿ ಯಾವ ರೀತಿ ಪಾತ್ರ ಮಾಡುತ್ತಿದ್ದಾರೆ ಎಂಬ ಕುತೂಹಲ ಸಮೇತ ಎಲ್ಲರಲ್ಲಿ ಹೆಚ್ಚಾಗಿದೆ. ಅವರು ಯಶ್ ಅವರ ಕ್ಯಾರೆಕ್ಟರ್ಗೆ ಯಾವ ರೀತಿಯ ಸಂಬಂಧ ಹೊಂದಿದ್ದಾರೆ, ಅವರ ಪಾತ್ರ ಸ್ಟೋರಿಯಲ್ಲಿ ಎಮೋಷ್ನಲ್ ಆ್ಯಂಗಲಲ್ಲಿ ಇದೆಯಾ, ಯಾವ ರೀತಿ ಇದೆ ಅಂತ ಹೆಚ್ಚು ಇನ್ನೂ ಆಸಕ್ತಿಕರವಾಗಿದೆ.
ಅಥವಾ ಕಥೆ ಕಾನ್ಫ್ಲಿಕ್ಟ್ನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರಾ? ಇದು ಸಿನಿಮಾದಲ್ಲಿ ತಿಳಿಯಬೇಕಾದ ಮತ್ತೊಂದು ವಿಷಯ ಸಮೇತ ಅಂತಲೇ ಹೇಳ್ಬೋದು. ಚಿತ್ರತಂಡ ಪಾತ್ರದ ಬಗ್ಗೆ ಹೆಚ್ಚು ಮಾಹಿತಿ ನೀಡದಿರುವುದರಿಂದ ಸಸ್ಪೆನ್ಸ್ ಇನ್ನಷ್ಟು ಹೆಚ್ಚಾಗಿದೆ. ಮತ್ತು ಟ್ಯಾಕ್ಸಿ ಸಿನಿಮಾದಲ್ಲಿ ಯಶ್ ಅವರಷ್ಟೇ ಮುಖ್ಯವಾದ ಹೆಸರು ನಿರ್ದೇಶಕಿ ಅವರು ಗೀತು ಮೋಹನ್ ದಾಸ್ ಅವರು ಸಮೇತ. ಒಬ್ಬ ದೊಡ್ಡ ಕಮರ್ಷಿಯಲ್ ಸ್ಟಾರ್ ಜೊತೆ ವಿಭಿನ್ನ ಸ್ಟ್ರಾಟಜಿಯಲ್ಲಿ ಹೊಂದಿರುವ ನಿರ್ದೇಶಕ ಕೆಲಸ ಮಾಡುತ್ತಿರುವ ಈ ಸಿನಿಮಾ ವಿಶೇಷವಾಗಿದೆ. ಸಾಮಾನ್ಯವಾಗಿ ದೊಡ್ಡ ಸ್ಟಾರ್ ಸಿನಿಮಾಗಳಲ್ಲಿ ಹೀರೋ ಇಮೇಜ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಇರುತ್ತದೆ. ಆದರೆ ಟ್ಯಾಕ್ಸಿಕ್ನಲ್ಲಿ ಡೈರೆಕ್ಷನ್ ವಿಷನ್ ಕೂಡ ಪ್ರಮುಖವಾಗಿರುತ್ತದೆ ಅಂತಲೇ ಕಾಣಿಸೋದು. ಟ್ರೇಲರ್ನಲ್ಲಿ ವಿಜುವಲ್ ಪ್ರೆಸೆಂಟೇಷನು, ಡಾರ್ಕ್ ಅಟ್ಮಾಸ್ಫಿಯರು, ಕ್ಯಾರೆಕ್ಟರ್ನ ಸ್ಟೈಲು, ಕ್ಯಾಮ್ರಾ ವರ್ಕು ಮತ್ತು ಸ್ಟೋರಿ ಲೈನ್ ಅಪ್ರೋಚು ಇವೆಲ್ಲ ಸಿನಿಮಾ ಒಂದು ವಿಭಿನ್ನ ಸಿನಿಮ್ಯಾಟಿಕ್ ವರ್ಡ್ನಲ್ಲಿ ನಡೆಯಬಹುದು ಎಂಬ ಭಾವನೆಗಳು ಸಮೇತ ಕೊಡಬಹುದು ಅಂತಲೇ ಹೇಳ್ಬೋದು. ಅದಕ್ಕಾಗಿ ಟಾಕ್ಸಿಕ್ ಕೇವಲವು ಯಶ್ ಸಿನಿಮಾ ಮಾತ್ರವಲ್ಲದೆ ಗೀತು ಮೋಹನ್ ದಾಸ್ ಅವರ ವಿಷನ್ ಕೂಡ ಆಗಿದೆ ಅಂತಲೇ ಕೆಲವರು ಹೇಳ್ತಾವ್ರೆ. ಇನ್ನು ಮ್ಯೂಸಿಕ್ ಬಗ್ಗೆ ಬರೋಣ. ಒಂದು ಟ್ರೈಲರ್ನಲ್ಲಿ ಇಂಪಾರ್ಟೆಂಟ್ ಹೆಚ್ಚಿಸಲು ಮ್ಯೂಸಿಕ್ ಬಹಳ ಮುಖ್ಯ. ಟ್ರೈಲರು ಇನ್ನೊಂದು ಐಪ್ಗೆ ಹೋಗ್ಬೇಕಂದ್ರೆ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟು. ಟ್ಯಾಕ್ಸಿಕ್ ಟ್ರೈಲರ್ನಲ್ಲಿ ವಿಜುವಲ್ಗೆ ಮ್ಯಾಚ್ ಆಗುವ ರೀತಿಯಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರು ಸಮೇತ ಬಳಸಲಾಗುತ್ತಿದೆ ಅಂತಲೇ ಹೇಳ್ಬೋದು. ಯಶ್ ಅವರ ಕ್ಯಾರೆಕ್ಟರ್ ಸೀನ್ ಮೇಲೆ ಬಂದಾಗ ಮ್ಯೂಸಿಕ್ ಕೂಡ ಒಂದು ದೊಡ್ಡ ಇಂಪ್ಯಾಕ್ಟ್ ಸಮೇತ ಕೊಡ್ತಾ ಇದೆ. ಆ್ಯಕ್ಷನ್ ಸೀನ್ಸ್ಗೆ ಇರುವ ಸೌಂಡ್ ಡಿಸೈನ್ ಕೂಡ ಟ್ರೈಲರ್ನಲ್ಲಿ ಇಂಟ್ರೆಸ್ಟ್ನಲ್ಲಿ ಹೆಚ್ಚಿಸಿದೆ. ಆದರೆ ಸಿನಿಮಾ ಬಿಡುಗಡೆಯಾದ ನಂತರ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸಾಂಗ್ಸ್ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡುತ್ತವೆ ಅನ್ನೋದು ನಾವಿನ್ನು ಕಾದು ನೋಡಬೇಕು ಸ್ನೇಹಿತರೆ. ಈಗ ನಾವು ಟ್ರೈಲರ್ ಆಧಾರದ ಮೇಲೆ ಒಂದು ಬೇಸಿಕ್ ಐಡಿಯಾ ನೋಡೋಣ. ಟ್ರೈಲರ್ ಸಂಪೂರ್ಣ ಕಥೆಯನ್ನು ಹೇಳೋದಿಲ್ಲ, ಆದರೆ ಸಿನಿಮಾದ ವರ್ಡ್ ನೋಡಿದಾಗ ಕ್ರೈಮ್, ಪವರ್, ಮನಿ ಮತ್ತು ರಿಲೇಷನ್ಶಿಪ್ ಸುತ್ತ ಕತೆ ಸಾಗಬಹುದು ಎಂಬ ಕುತೂಹಲ ಸಮೇತ ಈ ಟ್ರೈಲರ್ನಲ್ಲಿ ನಾವು ಗೊತ್ತಾಗ್ತಾಯಿದೆ. ಯಶ್ ಅವರು ಕ್ಯಾರೆಕ್ಟರ್ನಲ್ಲಿ ಜಗತ್ತಿನೊಳಗೆ ಹೇಗೆ ಬರ್ತಾರೆ, ಅವರಿಗೆ ಬೇಕಾಗಿರೋದು ಏನು, ಅವರು ಎದುರಿಸಲು ನಿಲ್ಲುವರು ಯಾರು, ಅವರ ಜೀವನದಲ್ಲಿ ಪ್ರಮುಖ ಕ್ಯಾರೆಕ್ಟರ್ ಯಾರು ಮತ್ತು ಟೈಟಲ್ನಲ್ಲಿ ಹೇಳಿರುವ ಟ್ಯಾಕ್ಸಿಕ್ ಅನ್ನೋ ಪದಕ್ಕೂ ಕತೆಗೂ ಏನು ಸಂಬಂಧ, ಇವೆಲ್ಲವೂ ಸಿನಿಮಾದ ಪ್ರಮುಖ ಪ್ರಶ್ನೆಗಳಾಗಿರಬಹುದು. ಆದರೆ ಇವುಗಳಲ್ಲಿ ನಾವು ಟ್ರೈಲರ್ ಆಧಾರದ ಮೇಲೆ ಮಾತ್ರ ಊಹಿಸ ಸಾಧ್ಯವಾಗಲ್ಲ. ಮತ್ತು ಚಿತ್ರತಂಡ ಅಧಿಕೃತವಾಗಿ ರಿವೀಲ್ ಮಾಡಿದ ವಿಷಯಗಳನ್ನು ಖಚಿತವಾಗಿ ಕಥೆ ನಾವು ಸಮೇತ ಹೇಳೋಕ್ಕಾಗ ಟ್ರೈಲರ್ ನೋಡ್ಕೊಂಡು ಹೇಳ್ಬೋದು. ಸ್ನೇಹಿತರೆ, ಟಾಕ್ಸಿಕ್ ಟ್ರೈಲರ್ ಬಗ್ಗೆ ಇಷ್ಟು ಚರ್ಚೆ ಆಗಲು ಹಲವು ಕಾರಣಗಳು. ಯಾಕಂದರೆ ಮೊದಲ ಕಾರಣ ಯಶ್ ಅವರು, ಮೇಯ್ನಾಗಿ ಯಶ್ ಅವರೇ ಕಾರಣ. ಎರಡನೇದಾಗಿ KGF ನಂತರ ಅವರು ನೆಕ್ಸ್ಟ್ ಮೂವಿ, ಯಾಕಂದರೆ KGF ಬಿಡಿದ ತಕ್ಷಣ ಬಹಳ ವರ್ಷಗಳಾದಮೇಲೆ ಈ ಮೂವಿ ಬರ್ತಾ ಇರೋದು. ನೆಕ್ಸ್ಟ್ ಮೂವಿನೇ ಈ ಟಾಕ್ಸಿಕ್ ಮೂವಿ. ಮತ್ತು ಇನ್ನೊಂದು ನಿರ್ದೇಶಕ ಗೀತು ಮೋಹನ್ ದಾಸ್ ಅವರು, ಮತ್ತು ದೊಡ್ಡ ಸ್ಟಾರ್ ಕ್ಯಾಸ್ಟ್, ಮತ್ತು ಸಿನಿಮಾ ವಿಭಿನ್ನ ವಿಜುವಲ್ ಸ್ಟೈಲ್ಸು ಮತ್ತು ಕಥೆಯ ಬಗ್ಗೆ ಇನ್ನೂ ಮಿಸ್ಟ್ರಿ ಉಳಿದಿರುವುದು ಎಲ್ಲ ದೊಡ್ಡ ಕಥೆನೇ ಅಂತಲೇ ಹೇಳ್ಬೋದು. ಸ್ನೇಹಿತರೆ, KGF ನಂತರ ಯಶ್ ಅವರು ಆಡಿಯನ್ಸ್ಗೆ ನಿರೀಕ್ಷೆ ತುಂಬ ಹೆಚ್ಚಾಗಿದೆ. KGF ಅಂತ ದೊಡ್ಡ ಮೂವಿ, ಅಂತ ದೊಡ್ಡ ಸಕ್ಸಸ್ ತಂದ ಮೇಲೆ ಆಡಿಯನ್ಸ್ ಯಾವ ರೀತಿ ಕಾಯ್ಕೊಂಡಿರ್ತಾರೆ ಅಂದರೆ ಆ ಥರ ಇದ್ದಾರೆ. KGF ಚಾಪ್ಟರ್ 1 ಮತ್ತು ಚಾಪ್ಟರ್ 2 ಯಶ್ ಅವರನ್ನು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬದಲಾಯಿಸಿತು ಆ ಮೂವಿ. ಆದರೆ ನಂತರ ಅವರ ಮುಂದಿನ ಸಿನಿಮಾ ಸಾಮಾನ್ಯವಾಗಿ ಸಿನಿಮಾ ಆಗಿರಲು ಸಾಧ್ಯವಿಲ್ಲ. ಇಷ್ಟು ವರ್ಷಗಳ ಮೇಲೆ ಇಂಥ ಮೂವಿ ಒಪ್ಕೊಂಡವ್ರೆ ಆ ಮೂವಿ ಹೇಗಿರುತ್ತಂತೆ ನಾವೇ ಊಹೆ ಮಾಡ್ಕೊಳ್ಬೇಕಾಗ್ತೈತೆ. ಆಡಿಯನ್ಸ್ಗೆ ಹೊಸದನ್ನು ತೋರಿಸಬೇಕು. ಅದೇ ಸಮಯದಲ್ಲಿ ಯಶ್ ಅವರ ಮಾಸ್ ಅಪಿಯಲ್ ಕೂಡ ಉಳಿಸ್ಕೊಳ್ಬೇಕು. ಈ ಎರಡರ ನಡುವೆ ಬ್ಯಾಲೆನ್ಸ್ ಮಾಡೋದು ಟಾಕ್ಸಿಕ್ ಸಿನಿಮಾ ದೊಡ್ಡ ಚಾಲೆಂಜ್ ಸಮೇತ ಆಗಿದೆ ಅಂತಲೇ ಹೇಳ್ಬೋದು. ಟ್ರೈಲರ್ ನೋಡಿದಾಗೆ ಚಿತ್ರತಂಡ ಈ ಎರಡನ್ನು ಮಿಕ್ಸ್ ಮಾಡಲು ಪ್ರಯತ್ನಿಸುತ್ತಿದೆ ಅಂತಲೇ ಹೇಳ್ಬೋದು. ಈಗ ಕೊನೆಯದಾಗಿ ದೊಡ್ಡ ಪ್ರಶ್ನೆ, ಟಾಕ್ಸಿಕ್ ಬ್ಲಾಕ್ ಬಸ್ಟರ್ ಆಗುತ್ತಾ? ಸಿನಿಮಾ ಬಿಡುಗಡೆಯಾಗುವ ಮುನ್ನ ಯಾರೂ ಖಚಿತವಾಗಿ ಹೇಳಲು ಸಾಧ್ಯವಾಗಲ್ಲ. ಅದೇ ಸಿನಿಮಾದಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಸಾಕಷ್ಟಿವೆ. ಯಶ್ ಅವರ ಸ್ಟಾರ್ ಪವರ್ ಜಾಸ್ತಿ ಇದೆ. ಏನಂದರೆ ಮೇನ್ ಪವರು ಯಶ್ ಅವ್ರ ಪವರ್ ತುಂಬಾ ಇದೆ, ಸ್ಟಾರ್ ಪವರ್. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಡೈರೆಕ್ಷನ್ಸ್ ಆಗಲಿ, ಓವರಾಲ್ ಮೂವಿ ಎಲ್ಲ ಮೋಸ್ಟ್ಲಿ ಚೆನ್ನಾಗಿರ್ತೈತೆ ಅಂತಲೇ ಹೇಳ್ಬೋದು. ಚೆನ್ನಾಗಿರ್ತೈತೆ ಯಾಕಂದರೆ ಯಶ್ ಅವರೇ ಮೇನು. ಯಶ್ ಅವರಾಗಿರ್ಬೋದು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಎಲ್ಲ ಚೆನ್ನಾಗೇ ಇದೆ. ಮತ್ತು ಸ್ನೇಹಿತರೆ, ಟ್ಯಾಕ್ಸಿಕ್ ಟ್ರೈಲರ್ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗ್ತೈತಿ. ಯಶ್ ಮತ್ತೆ ಅದೇ ಹಳೆಯ ಪಾತ್ರವನ್ನು ರಿಪೀಟ್ ಮಾಡಲು ಬಂದಿಲ್ಲ. ಹೊಸ ಕ್ಯಾರೆಕ್ಟರ್ ಬಗ್ಗೆ ಒಂದು ಹೊಸ ವರ್ಡು, ಹೊಸ ಸ್ಟೈಲಿಶ್ನಲ್ಲಿ ಮತ್ತು ಒಂದು ದೊಡ್ಡ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ನೀಡಲು ಪ್ರಯತ್ನಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದು KGFನ ರಿಪೀಟ್ ಆಗುತ್ತಿದೆಯಾ ಅಥವಾ ಯಶ್ ಅವರ ಕೆರಿಯರ್ನಲ್ಲಿ ಮತ್ತೊಂದು ಹೊಸ ಚಾಪ್ಟರ್ ಆಗ್ತೈತಾ? ಅದನ್ನು ಸಿನಿಮಾ ಬಿಡುಗಡೆಯಾದ ಮೇಲೆ ಮಾತ್ರ ಸಂಪೂರ್ಣವಾಗಿ ನಾವು ತಿಳ್ಕೊಬೋದಾಗ್ತೈತಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬ್ ನೋಡ್ತಾ ಇದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾರ್ಯಾರು ಟ್ಯಾಕ್ಸಿಕ್ ಮೂವಿಗೆ ವೇಟಿಂಗು ಎಲ್ಲರೂ ಕಮೆಂಟ್ ರೂಪದಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.